ದಿನದಿಂದ ದಿನಕ್ಕೆ ದರ್ಶನ್ ಕೇಸ್ ಇನ್ನಷ್ಟು ಬಿಗಿಯಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಕಡೆ ಸ್ಥಳಮಾಚಾರ ಆಗಿದೆ. ಆ ಶೆಡ್ನಲ್ಲಾಗಿದೆ. ಹಾಗೆಯೇ ಕೊಲೆ ಮಾಡಿ ಹೆಣವನ್ನ ಬಿಸಾಡಿದಂತಹ ಜಾಗದಲ್ಲಿ ಸ್ಥಳಮಾಚಾರ ಆಯಿತು. ಈಗ ಮೈಸೂರಿನ ಸರದಿ ಎಂದು ಮೈಸೂರಿಗೆ ದರ್ಶನ್ ಕರೆದೊಯ್ದು ಮಹಜರ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ದರ್ಶನ್ 3 ದಿನ ತಂಗಿದ್ದಂತ ಹೋಟೆಲ್ ಜಿಮ್ ದರ್ಶನ್ ಫಾರ್ಮ್ ಹೌಸ್ ನಲ್ಲೂ ಕೂಡ ಮಹಜರು ನಡೆಸಲಾಗುತ್ತೆ. ಆರೋಪಿ ದರ್ಶನ್ ಜೊತೆ ಪವನ್, ನಾಗರಾಜ್, ಇವರ ಪಟಾಲಂ ಎಷ್ಟು ಜನ ಇದ್ದಾರೆ ಎಲ್ಲರೂ ಕೂಡ ಕರ್ಕೊಂಡು ಹೋಗುವಂತ ನಿರೀಕ್ಷೆ ಇದೆ. ಲಕ್ಷ್ಮಣ್, ದೀಪಕ್ ಮೈಸೂರಿಗೆ ಕರೆದೊಯ್ಯುವ ಸಾಧ್ಯತೆ. ಅದರಲ್ಲೂ ತಂಗಿದ್ದಂತ ಹೋಟೆಲ್ ರೇಣುಕಾಸ್ವಾಮಿ ಕೊಲೆ ಬಳಿಕ ಮೈಸೂರಿಗೆ ತೆರಳಿದ್ದ ದರ್ಶನ್ ಸ್ಟಾರ್ ಹೋಟೆಲ್ನಲ್ಲಿ ಆರೋಪಿಗಳ ಭೇಟಿಯಾಗಿದ್ದ ದಾಸ. ಹೀಗಾಗಿ ಮೈಸೂರಿಗೆ ದರ್ಶನ್ ಕರೆದೊಯ್ದು ಅಲ್ಲಿ ಸ್ಥಳ ಮಹಜರ ಮಾಡೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ. 3 ದಿನ ಸ್ಟಾರ್ ಹೋಟೆಲ್ನಲ್ಲಿ ತಂಗಿದ್ದಂಥ ದರ್ಶನ್ ಅವತ್ತು ಬೆಳಗ್ಗೆ ಜಿಮ್ ಎಲ್ಲ ಮಾಡಿ ನಂತರ ಶೂಟಿಂಗ್ ಹೋಗಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಪೊಲೀಸರು ಅಷ್ಟೊತ್ತಿಗೆ ಅಲ್ಲಿಗೆ ಬಂದು ಅವ್ರನ್ನ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ. ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಇನ್ನು ಮೈಸೂರಿಗೆ ದರ್ಶನ್ ಸ್ಥಳ ಮಹಜರಿಗಾಗಿ ದರ್ಶನ್ ಮತ್ತು ಉಳಿದಂಥವ್ರನ್ನ ಕರ್ಕೊಂಡು ಹೋಗುವಂಥ ಸಿದ್ಧತೆಗಳಾಗ್ತಾ ಇದೆ. ಇನ್ನು ದರ್ಶನ್ ತಂಗಿದ್ದಂತಹ ಆ ಹೋಟೆಲ್ ಏನಿದೆ ಅಲ್ಲಿಂದ ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಂತ ನಟ ದರ್ಶನ್ ಹಾಗೂ ಆರೋಪಿಗಳನ್ನು ಇವತ್ತು ಮೈಸೂರಿಗೆ ಮಹಜರಿಗೆ ಕರ್ಕೊಂಡು ಬರ್ತಾನೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಮೈಸೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದಂಥ ರಾಡಿಸನ್ ಬ್ಲೂ ಸೇರಿದಂತೆ ಹಲವು ಕಡೆ ಮಹಜರನ್ನು ನಡೆಸಲಾಗ್ತದೆ. ನಾವೀಗ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಇದೇ ಒಂದು ರಾಡಿಸನ್ ಬ್ಲೂ ಹೋಟೆಲ್. ಈ ಹೋಟೆಲ್ನಲ್ಲಿ ಏನು ನಟ ದರ್ಶನ್ ವಾಸ್ತವ್ಯವನ್ನು ಹೂಡಿದ್ರು. ಈ ಕಾರಣಕ್ಕಾಗಿ ಇವತ್ತು ರಾಡಿಸನ್ ಬ್ಲೂ ಹೋಟೆಲ್ಗೆ ದರ್ಶನ್ ಮತ್ತು ಇತರ ಆರೋಪಿಗಳನ್ನು ಕರ್ಕೊಂಡು ಬಂದು ಮಹಜರನ್ನು ಮಾಡಲಾಗ್ತದೆ. ಈಗಾಗಲೇ ತನಿಖೆ ಪ್ರಗತಿಯಲ್ಲಿದೆ. ಬೆಂಗಳೂರು, ಚಿತ್ರದುರ್ಗ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಪೊಲೀಸರು ಆ ಒಂದು ಹತ್ಯೆ ಪ್ರಕರಣದ ಆರೋಪಿಗಳನ್ನ ಕರೆದುಕೊಂಡು ಸ್ಥಳ ಮಹಜರನ್ನು ಮಾಡಿದ್ದಾರೆ. ಇವತ್ತು ಮೈಸೂರಿನಲ್ಲಿ ಪ್ರಮುಖವಾಗಿ ಈ ಒಂದು ರಾಡಿಸನ್ ಬ್ಲೂ ಹೋಟೆಲ್ಗೆ ಕರೆದುಕೊಂಡು ಮಹಜರ್ ನಡೆಸ್ತಾ ಇರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದರೆ ಆ ಘಟನೆ ನಡೆದ ನಂತರ ನಟ ದರ್ಶನ್ ಮೈಸೂರಿಗೆ ಆಗಮಿಸಿದ್ರು. ತಮ್ಮ ತೋಟದ ಮನೆಗೆ ಹೋಗಿ ವಾಸ್ತವ್ಯವನ್ನು ಹೂಡಿದ್ರು. ಅದಾದ ನಂತರ ಡೆವಿಲ್ನ ಒಂದು ಏನು ಶೂಟಿಂಗ್ ನಡೀತಾ ಇತ್ತು, ಲಲಿತ್ ಮಹಲ್ನಲ್ಲಿ ಭಾಗವಹಿಸಿ ಅದಾದ ನಂತರ ಈ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಮತ್ತು ಇದೇ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಕೆಲ ಆರೋಪಿಗಳು ಬಂದು ದರ್ಶನನ್ನು ಭೇಟಿ ಮಾಡಿದ್ರು ಅನ್ನೋ ಒಂದು ಮಾಹಿತಿ ತನಿಖೆಯಲ್ಲಿ ಹೊರಬಂದಿತು. ಅದರಲ್ಲೂ ಪ್ರಮುಖವಾಗಿ A15 ಕಾರ್ತಿಕ್, A16 ಕೇಶವ್ ಮತ್ತು A14 ಆರೋಪಿ ನಿಖಿಲ್ ಇದೇ ಒಂದು ರಾಡಿಸನ್ ಬ್ಲೂನಲ್ಲಿ ದರ್ಶನ್ರನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದರು. ಈ ಹಿಂದೆ ಯಾವತ್ತೂ ಸಹ ಅವರು ಭೇಟಿಯಾಗಿರಲ್ಲ ಅನ್ನೋ ಮಾಹಿತಿ ಸಹ ಲಭ್ಯವಾಗಿತ್ತು. ಇದರ ಜೊತೆಗೆ ಆ ರೇಣುಕಾಸ್ವಾಮಿಯವರ ಸಾಗಿಸಿದಂಥ ಕಾರನ್ನು ವಾಶ್ ಮಾಡಿದಂತಹ ಹೇಮಂತ್ಗೂ ಸಹ ನಟ ದರ್ಶನ್ನನ್ನು ಭೇಟಿಯಾಗಿರಲಿಲ್ಲ. ಇದೇ ಒಂದು ಸ್ಥಳದಲ್ಲಿ ಆತ ಸಹ ಭೇಟಿಯಾಗಿದ್ದ ಅನ್ನೋ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು. ಹೀಗಾಗಿ ಈ ಸ್ಥಳ ಮಹಜರು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ಕೇವಲ ರಾಡಿಸನ್ ಬ್ಲೂ ಹೋಟೆಲ್ ಮಾತ್ರವಲ್ಲ, ಮೈಸೂರಿನಲ್ಲಿ ಅವರು ಬಂದ ನಂತರ ಏನು ಮಂಗಳವಾರ ಬೆಳಗ್ಗೆ ತಮ್ಮ ವರ್ಕೌಟ್ ಮಾಡೋದಕ್ಕೆ ಕುವೆಂಪು ನಗರದ ಗೋಲ್ಡ್ಸ್ ಜಿಮ್ಗೆ ತೆರಳಿದ್ರು. ಅಲ್ಲಿಯೂ ಸಹ ಹೋಗಿ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲಿಂದ ಬಂದ ನಂತರವೇ ದರ್ಶನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ರು. ಇದಾದ ನಂತರ ದರ್ಶನ್ ಅವರ ತೋಟದ ಮನೆ ಅಂದರೆ ಫಾರ್ಮ್ ಹೌಸ್ ಏನಿದೆ ಮೈಸೂರು ಟಿ ನರಸೀಪುರ ರಸ್ತೆಯ ಕೆಂಪಯ್ಯನ ಹೊಂಡಿ ಬಳಿ ಆ ಫಾರ್ಮ್ ಹೌಸ್ ಇದೆ. ಅಲ್ಲಿಗೂ ಸಹ ತೆರಳಿ ಒಂದು ಮಹಜರ್ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ದರ್ಶನ್ ಅವರ ನಿವಾಸ ಇದೆ. ಅಲ್ಲಿ ಅವರ ತಾಯಿ ಮೀನಾ ತೂಗುದೀಪ್ ಅವರು ವಾಸ್ತವ್ಯವನ್ನು ಮಾಡ್ತಾರೆ. ಅಲ್ಲಿಗೂ ಸಹ ತೆರಳಿ ಮಹಜರ್ ನಡೆಸುವಂಥ ಸಾಧ್ಯತೆ ಇದೆ. ಅದಾದ ನಂತರ ಸಿದ್ಧಾರ್ಥ ನಗರದ ಮತ್ತೊಂದು ಪ್ರತಿಷ್ಠಿತ ಹೋಟೆಲ್ ಲಲಿತ್ ಮಹಲ್ ಏನಿದೆ ಅಲ್ಲೇನು ಡೆವಿಲ್ ಶೂಟಿಂಗ್ ಇತ್ತು. ಘಟನೆ ನಡೆದ ನಂತರ ಮೈಸೂರಿಗೆ ಬಂದಂತಹ ದರ್ಶನ್ ತಮ್ಮ ಏನು ಫಾರ್ಮ್ ಹೌಸ್ನಲ್ಲಿ ಉಳ್ಕೊಂಡಿದ್ರು. ಅದಾದ ನಂತರ ಫಾರ್ಮ್ ಹೌಸಿಂದ ನೇರವಾಗಿ ತೆರಳಿದಂಥದ್ದು ಆ ಡೆವಿಲ್ ಶೂಟಿಂಗ್ನ ಒಂದು ಸ್ಥಳಕ್ಕೆ. ಹೀಗಾಗಿ ಅಲ್ಲಿಯೂ ಸಹ ಪೊಲೀಸರು ಮಹಜರು ಮಾಡುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ನಟ ದರ್ಶನ್ ಮತ್ತು ಇತರ ಆರೋಪಿಗಳನ್ನು ಮೈಸೂರಿಗೆ ಕರ್ಕೊಂಡು ಬರುವಂತಹ ಮಾಹಿತಿ ಲಭ್ಯವಾಗಿದೆ. ಮೈಸೂರಿನ ಈ ಒಂದು ಮಹಜರು ಪ್ರಕ್ರಿಯೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಯಾವ ರೀತಿಯಾದಂಥ ಸಾಕ್ಷ್ಯಗಳು ಅವ್ರಿಗೆ ಸಿಗ್ತದೆ ಮತ್ತು ಇಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮಾಹಿತಿಗಳು ಲಭ್ಯವಾಗ್ತದೆ, ಇದು ಪ್ರಕರಣದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮೈಸೂರಿಗೆ ಕರ್ಕೊಂಡು ಬರುವಂತಹ ಮಹಜರು ಪ್ರಕ್ರಿಯೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ರಾಡಿಸನ್ ಬ್ಲೂ ಹೋಟೆಲ್ನಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.